ಧಾರವಾಡ ಕಟ್ಟೆಯ ಮುಖಾಮುಖಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಧಾರವಾಡದ ಇಬ್ಬರು ಪ್ರಾಧ್ಯಾಪಕರು ನಮ್ಮ ಜೊತೆಗಿದ್ದಾರೆ. PA ಪೊಲೀಸ್ ಪಾಟೀಲರು ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸುಮಾರು 3 ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಧಾರವಾಡದಲ್ಲಿ ನೆಲೆಸಿದ್ದಾರೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ DM ಹಿರೇಮಠರು ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಧಾರವಾಡ ಜಿಲ್ಲೆಯ ಅಧ್ಯಕ್ಷರಾಗಿ, ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಅಧ್ಯಕ್ಷರಾಗಿ, ವಿದ್ಯಾವರ್ಧಕ ಸಂಘದ ಚೇರ್ಮನ್ರಾಗಿ ಅನೇಕ ಕನ್ನಡ ಪರ ಕೆಲಸಗಳನ್ನು, ಹೋರಾಟಗಳನ್ನು ಮಾಡಿದ್ದಾರೆ. ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. DM ಹಿರೇಮಠರೇ, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಾವು ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಪ್ರೀತಿ, ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆ, ರಾಷ್ಟ್ರವಾದ ಇಂಥ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಇತ್ತೀಚೆಗೆ ದೇಶದಲ್ಲಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳು, ವಿವಾದಗಳು, ಸಂವಾದಗಳು ನಡೆದಿವೆ. ಕೆಲವರು ರಾಷ್ಟ್ರೀಯತೆಯ ಬಗ್ಗೆ ಮನದುಂಬಿ ಮಾತನಾಡ್ತಾರೆ ಮತ್ತು ರಾಷ್ಟ್ರಕ್ಕಾಗಿ, ರಾಷ್ಟ್ರೀಯ ಬೆಳವಣಿಗೆಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ದಾರೆ. ಅತ್ಯಂತ ಸಮರ್ಪಣಾ ಮನೋಭಾವದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಕೆಲವರಿಗೆ ಈ ರಾಷ್ಟ್ರೀಯತೆ, ರಾಷ್ಟ್ರವಾದ ಎಂಬ ಶಬ್ದಗಳು ಕೆಲವರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದೆ. ಅವರು ಅದನ್ನು ಸಹಿಸಿಕೊಳ್ಳುತ್ತಿಲ್ಲ. ಆದರೆ ಒಂದು ದೇಶದ ಬಗ್ಗೆ ನಾವೆಲ್ಲರೂ ಭಾರತೀಯರು, ಭಾರತದ ದೇಶದಲ್ಲಿ ನಾವು ವಾಸಿಸ್ತಾ ಇದ್ದೇವೆ. ಇಲ್ಲಿಯ ಎಲ್ಲ ಸೌಲಭ್ಯಗಳನ್ನು ಈ ದೇಶದಿಂದ ನಾವು ಪಡೆದುಕೊಳ್ಳುತ್ತಿದ್ದೇವೆ ಮತ್ತು ನಾವು ಇಲ್ಲಿಯೇ ಜನಿಸಿದ್ದೇವೆ. ಮತ್ತು ಇಲ್ಲಿಯೇ ನಾವು ಒಂದು ದಿನ ಈ ದೇಹವನ್ನು ತ್ಯಜಿಸಲಿದ್ದೇವೆ. ಹೀಗಿರುವಾಗ ನಾವು ದೇಶದ ಬಗ್ಗೆ ಬಹಳ ಪ್ರೀತಿಯನ್ನು, ಗೌರವವನ್ನು ಇಟ್ಟುಕೊಳ್ಳಬೇಕು. ದೇಶವನ್ನು ಪ್ರೀತಿಸುವುದು ತಪ್ಪಲ್ಲ. ಕೇವಲ ದೇಶಪ್ರೇಮಿಗಳು, ದೇಶಭಕ್ತರು ಈ ದೇಶವನ್ನು ಸುಸ್ಥಿರವಾಗಿಡಲು, ಸಮೃದ್ಧಗೊಳಿಸಲು ಸಾಧ್ಯವಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಚರ್ಚೆಯನ್ನು ಮಾಡಲಿದ್ದೇವೆ. ಈಗ ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿರ್ತದೆ, ಇನ್ನೊಂದು ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ಪ್ರಜಾಪ್ರಭುತ್ವದ ಲಕ್ಷಣ. ದಿಸ್ ಈಸ್ ದಿ ಬ್ಯೂಟಿ ಆಫ್ ಡೆಮೋಕ್ರಸಿ. ಯಾವುದೇ ಒಂದು ಪಕ್ಷ ಎಲ್ಲ ಕಾಲಕ್ಕೂ ಅಧಿಕಾರದ ಸ್ಥಾನದಲ್ಲಿ ಇರೋದಿಲ್ಲ. ಎಲ್ಲಿಯವರೆಗೆ ಆ ಸರ್ಕಾರಕ್ಕೆ ಜನರ ಬೆಂಬಲ ಇರ್ತದೆಯೋ, ಎಲ್ಲಿವರೆಗೆ ಆ ಸರ್ಕಾರವನ್ನು ಜನರು ಮತ್ತೆ ಚುನಾವಣೆಯಲ್ಲಿ ಮತಗಳನ್ನು ಹಾಕುವುದರ ಮೂಲಕ ಆರಿಸುತ್ತಾರೆಯೋ ಅಲ್ಲಿಯವರೆಗೆ ಆ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ. ಆದರೆ ಇತ್ತೀಚೆಗೆ ನಮ್ಮ ಅನೇಕ ಜನ ರಾಜಕಾರಣಿಗಳು, ಅನೇಕ ರಾಜಕೀಯ ಪಕ್ಷಗಳು ಯಾವುದೇ ಒಂದು ಸರ್ಕಾರದ ಸ್ಥಿರತೆಯನ್ನು ಅವರು ಬಯಸೋದಿಲ್ಲ. ಸರ್ಕಾರ ಬಂದ ತಕ್ಷಣ ಸರ್ಕಾರ ಹೊರಟು ಹೋಗಬೇಕು ಅಂತಕ್ಕಂಥ ಒಂದು ಮನೋಧರ್ಮ. ಪೊಲೀಸ್ ಪಾಟೀಲರೇ, ನೀವು ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ರಾಜ್ಯಶಾಸ್ತ್ರವನ್ನು ಸುಮಾರು 30 ವರ್ಷಗಳ ಕಾಲ ಪಾಠ ಮಾಡಿದವರು. ಈ ಇಡೀ ವಿಷಯದ ಬಗ್ಗೆ ನೀವು ಏನು ಹೇಳಬಯಸ್ತೀರಿ? ಇತ್ತೀಚೆಗೆ ಅದರಲ್ಲೂ ಕೂಡ 2014 ನಂತರ ಬಂದಿರ್ತದೆ. 2014 ನಂತರ ಏನು BJP ಅಧಿಕಾರಕ್ಕೆ ಬಂದ ಮೇಲೆ ಒಂದು ಪ್ರಗತಿಯ ಒಂದು ಮುನ್ನೋಟ ಏನಿದೆ ಅದನ್ನು ಯಾರಾದರೂ ಕಾಣಬಹುದು. ಅದರಲ್ಲೂ ಕೂಡ ನರೇಂದ್ರ ಮೋದಿಯವರು ಬಂದ ಮೇಲೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಹೆಚ್ಚು ಆಳಕ್ಕೆಗಿಳಿಸ್ತಕ್ಕಂಥದ್ದು, ಆ ಮೌಲ್ಯಗಳಿಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ಒಂದು ರಾಜಕೀಯ ಪದ್ಧತಿಯನ್ನು ಅವರು ಪ್ರಾರಂಭ ಮಾಡಿದರು ಅಂತ ನಾವು ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಈ ಪಕ್ಷಗಳ ನಡುವೆ ಸ್ವಾಭಾವಿಕವಾಗಿ ಈ ಘರ್ಷಣೆಗಳು ನಡೀತಾ ಇರುತ್ತೆ. ಆದರೆ ಒಂದು ಸಲ ಇಲ್ಲಿವರೆಗೂ ಕೂಡ 1952ರಿಂದ ಇಲ್ಲಿವರೆಗೂ ನಾವು ನೋಡಿದರೆ ಈ ಪ್ರಜಾಪ್ರಭುತ್ವ ಮೌಲ್ಯಗಳ ಉಳಿಸಿಕೊಳ್ಳೋದ್ರ ಜೊತೆ ಪ್ರಜಾಪ್ರಭುತ್ವ ಚೌಕಟ್ಟಿನಲ್ಲಿ ಪಕ್ಷಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ವು. ಈಗಲೂ ಕೂಡ ಅಂಥ ಹೇಳಿಕೊಳ್ತಕ್ಕಂಥ ಬದಲಾವಣೆ ಏನಿರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಇತ್ತೀಚಿನ ದಿನಮಾನಗಳಲ್ಲಿ ಅದರಲ್ಲೂ ಕೂಡ ನರೇಂದ್ರ ಮೋದಿಯವರ ಧೋರಣತ್ವವನ್ನು, ನರೇಂದ್ರ ಮೋದಿ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮೆಚ್ಚಿ ಸ್ವಾಭಾವಿಕವಾಗಿ ಮತದಾರರು ಅವರ ಪರವಾಗಿ ಮೇಲಿಂದ ಮೇಲೆ ಈಗಾಗಲೇ 3 ಸಲ ಅವರನ್ನು ಗೆಲ್ಲಿಸಿದ್ರಿಂದ
ಏನಾಗುತ್ತೆ, ಕೆಲವೊಂದು ರಾಜಕೀಯ ಪಕ್ಷಗಳು ಹತಾಶೆ ಮನೋಭಾವನೆಯನ್ನು ಹೊಂದಿರಬೇಕಾಗತ್ತೆ. ಏನಾದರೂ ಮಾಡಿ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ವಾಮ ಮಾರ್ಗವನ್ನು ಹೊಂದಿದಾಗ ಇಂಥ ಘಟನೆಗಳನ್ನು ನಾವು ನಿರೀಕ್ಷೆ ಮಾಡಿ ಇಂಥ ಘಟನೆಗಳು ಆಗುವುದನ್ನು ನಾವು ನೋಡಬಹುದು. ಹೀಗೆ ನಡೀತಿರ್ತಕ್ಕಂಥದ್ದಲ್ಲಿ ಅದು ಒಂದು ಘಟನೆ ಅಂತ ನಾವು ಹೇಳಬಹುದು. ಕೆಲವು ರಾಜಕಾರಣಿಗಳಲ್ಲಿ ಈ ರಾಜಕೀಯ ಪ್ರಬುದ್ಧತೆ ಇದೆ ಎಂದು ನಮಗೆ ಅನ್ನಿಸುವುದಿಲ್ಲ. ಏಕೆಂದರೆ ಒಂದು ವಿರೋಧ ಪಕ್ಷ ಆಡಳಿತಾರೂಢ ಸರ್ಕಾರವನ್ನು ವಿರೋಧಿಸಬಹುದೇ ಹೊರತು ದೇಶವನ್ನಲ್ಲ. ಆದರೆ ನಮ್ಮ ಕೆಲವು ಜನ ವಿರೋಧ ಪಕ್ಷದ ನಾಯಕರು ವಿದೇಶಗಳಿಗೆ ಹೋದಾಗಲೆಲ್ಲ ಭಾರತದ ವಿರುದ್ಧವಾಗಿ, ಭಾರತ ಸರ್ಕಾರದ ವಿರುದ್ಧವಾಗಿ ಅಥವಾ ಭಾರತೀಯ ಅನೇಕ ಮಹತ್ವದ ಸಂಘ ಸಂಸ್ಥೆಗಳು, ಅದು ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಯೋಗಗಳಾಗಿರ್ಬೋದು, ಇದರ ಬಗ್ಗೆ ಬಹಳ ಕಠೋರವಾಗಿ ಅವುಗಳ ಇಂಟಿಗ್ರಿಟಿ ಪ್ರಶ್ನಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಿ ಎಂ ಹಿರೇಮಠ್ರೆ ಒಬ್ಬ ಸಾಹಿತಿಯಾಗಿ, ಒಬ್ಬ ಸಾಹಿತ್ಯ ಸಂಘಟನೆಕಾರರಾಗಿ ನೀವು ಈ ಒಂದು ಬೆಳವಣಿಗೆ ಬಗ್ಗೆ ನೀವು ಏನು ಹೇಳ್ತೀರಿ? ಇಲ್ಲಿ ಮುಖ್ಯವಾಗಿ ಏನಿದೆ ಅಂದರೆ, ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಇವು ಎರಡೂ ಏನಿದೆ ಅಂತಂದ್ರೆ ಸಮಸಮವಾಗಿರ್ತಕ್ಕಂಥ ನೆಲೆ. ಯಾಕಂತ ಹೇಳಿದ್ರೆ ಏನು ಅಭಿವೃದ್ಧಿ ಆಗ್ತಕ್ಕಂಥ ಕಾರ್ಯಗಳು ನಾಡಿನಲ್ಲಿ ನಡೀತಾ ಇದೆ, ಆ ಅಭಿವೃದ್ಧಿಗಳನ್ನ ಕಂಡು ಮುಂದೆ ಏನಾಗ್ಬೇಕನ್ನೋದ್ರ ಬಗ್ಗೆ ಕುರಿತು ವಿರೋಧ ಪಕ್ಷಗಳು ಮಾತಾಡಬೇಕು. ಮತ್ತು ವಿರೋಧ ಪಕ್ಷಗಳು ಏನಿದೆ ಅಂತ ಹೇಳಿದ್ರೆ ಬರೀ ಆಡಳಿತ ಪಕ್ಷವನ್ನ ಖಂಡನೆ ಮಾಡುವಂತಹ ಹಿನ್ನೆಲೆಯಲ್ಲಿ ಇರಬಾರದು ಅನ್ನುವಂಥದ್ದನ್ನ. ಯಾಕಂದ್ರೆ ನಮಗ್ ಮುಖ್ಯವಾಗಿ ಆಗ್ಬೇಕಾಗಿರೋದು ಏನಿದೆ ಅಂದ್ರೆ ದೇಶ ಅಭಿವೃದ್ಧಿಯತ್ತ ನಡಿಬೇಕು. ಭಾರತ ದೇಶ ಮೊದಲಿನಿಂದ ಇದೇನಿದೆ ಬಡ ರಾಷ್ಟ್ರ ಅನ್ನುವಂತ ಹಿನ್ನೆಲೆಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಇದಕ್ಕೆ ಒಂದು ಪಟ್ಟವನ್ನು ಕಟ್ಟಿರುವಂಥದ್ದು. ಈಗೇನೋ 2014ರಿಂದ ನಮ್ಮ ಮೋದಿಯವರು ಬಂದ ಮೇಲೆ ಒಂದ್ ಸ್ವಲ್ಪ ಏನೋ ಎಲ್ಲಾ ದೃಷ್ಟಿಯಿಂದ ಅಭಿವೃದ್ಧಿಯನ್ನ ಕಾಣ್ತಾ ಇರೋದನ್ನ, ಯಾವಾಗ್ಲೂ ಅಭಿವೃದ್ಧಿ ಆಗೋದನ್ನ ಕಂಡು ಅಸಂತೋಷ ಪಡುವಂತಹದ್ದಲ್ಲ, ಸಂತೋಷ ಪಡಬೇಕಾಗಿ ನಮ್ಮ ದೇಶವನ್ನ ವಿಶ್ವ ಎಲ್ಲ ಕಣ್ಣು ತೆರೆದು ನೋಡುವಂತ ರೀತಿಯಲ್ಲಿ ನಡೀತಾ ಇದೆ ಅಲ್ಲ. ನಾವು ಯಾವ ಹಿನ್ನೆಲೆಯಲ್ಲಿ ಇವತ್ತು ನಾವು ಅಭಿವೃದ್ಧಿಯನ್ನು ಹೊಂದಿದ್ದೇವೆ, ತಾಂತ್ರಿಕವಾಗಿ ಮತ್ತು ಹಣಕಾಸಿನ ದೃಷ್ಟಿಯಿಂದ, ವ್ಯವಸ್ಥೆಗಳ ದೃಷ್ಟಿಯಿಂದ, ರೈಲ್ವೆ ಆಗ್ಬಹುದು, ರಸ್ತೆಗಳಾಗಬಹುದು, ತಂತ್ರಜ್ಞಾನ ಆಗಬಹುದು, ಈ ಎಲ್ಲ ಮದ್ದುಗುಂಡು ಯುದ್ಧದ ಸಾಮಗ್ರಿಗಳಾಗಬಹುದು, ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ವಿಶ್ವವನ್ನ ತಲೆ ಎತ್ತಿ ನೋಡುವ ಹಿನ್ನೆಲೆಯಲ್ಲಿ ಇವತ್ತ ನಡೆದುಕೊಂಡು ಬಂದಿರೋದನ್ನ ನೋಡಿದ್ರೆ ಭಾರತ ಇಷ್ಟು ಮುಂದುವರಿತಾ ಇದೆ ಅಲ್ಲ ಅಂತ ಹೇಳಿ ತಿಳ್ಕೊಂಡು ವಿದೇಶದವರು ಸಂಕಟ ಪಟ್ಟುಕೊಳ್ಳುವ ರೀತಿಯಲ್ಲಿ ಈ ದೇಶವನ್ನ ಹೇಗೆ ಮಾಡಿ ನಾವು ನಾಶ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡುವಂತ ಇರಬೇಕಾಗಿರುವಂತ ಸಂದರ್ಭದಲ್ಲಿ ನಾವು ಭಾರತೀಯರಾಗಿರ್ತಕ್ಕಂಥವ್ರು ಇಂಥದ್ದನ್ನೆಲ್ಲ ಕಂಡು ಹೆಮ್ಮೆ ಪಟ್ಟುಕೊಂಡು ಅಭಿಮಾನದಿಂದ ನಾವು ಹೇಳಬೇಕು ಹೊರತಾಗಿ ಅದನ್ನ ಬಿಟ್ಟು ಬಹುಶಃ ಬರೇ ಆಡಳಿತ ಪಕ್ಷದವರನ್ನ ವಿರೋಧ ಪಕ್ಷದವರು ತೆಗಳೋದಾಗ್ಲಿ ಹೊಗಳೋದು ಅನ್ನೋಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ಯಾರೇ ಇದ್ರು ಕೂಡ ನಮಗೆ ಬೇಕ, ನಮ್ಮ ದೇಶ ಮುಂದೆ ಬರ್ಬೇಕಲ್ರಿ. ಒಂದು ಮಾತದ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶೆ ಅನ್ನುವಂಥ ಮಾತನ್ನ ನಾವು ಮರೆಯುವ ಹಾಗಿಲ್ಲ. ನಮ್ಮ ಮಾತೃಭೂಮಿಯನ್ನ ಮತ್ತು ನಮ್ಮ ದೇಶವನ್ನ ನಾವು ಅಭಿವೃದ್ಧಿ ಪದದತ್ತ ಕೊಂಡೊಯ್ಯುವಂತಹ ಒಂದು ಕಾರ್ಯವನ್ನ ನಾವು ಮಾಡಬೇಕು, ನೋಡ್ಬೇಕು ಹೊರತಾಗಿ ನಮ್ಮ ದೇಶವನ್ನ ಕಡೆಗಣನೆ ಮಾಡುವಂತಹದ್ದು, ವಿದೇಶಗಳಲ್ಲಿ ನಮ್ಮ ದೇಶದ ಮಾನ ಹರಾಜು ಹಾಕುವಂತ ಕೆಲಸವನ್ನ ಯಾರೇ ಆದ್ರೂ ಖಂಡಿತ ಅದು ಮಹಾ ಅಪರಾಧ. ಅದು ಅಂತ ಕೆಲಸಗಳು ಎಂದೂ ಆಗ್ಬಾರದು ಅಂತ ಹೇಳಿ ತಿಳ್ಕೊಂಡು ಹೇಳೋದಕ್ಕೆ ನನಗೆ ಮುಜುಗರ ಏನೂ ಇಲ್ಲ. ಯಾಕಂದ್ರೆ ಇರೋದನ್ನು ಇದ್ದ ಹಾಗೆ, ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ರೆ ಅದು ಏನೋ ಅಂತಾರಲ್ಲ, ಹಾಗಾಗ್ಬಿಡ್ತೈತಿ. ಅದಕ್ಕೆ ಏನಿದೆ ಅಂದ್ರೆ ಕೆಲಸಗಳು ಏನಾಗ್ಬೇಕು, ವಿದೇಶಗಳು ನಮ್ಮದ ಕಡೆಗೆ ಅವ್ರು ನೋಡ್ಬೇಕು, ಏನಪ್ಪ ಭಾರತ ಇವತ್ತೆಂತ ಅಭಿವೃದ್ಧಿ ಹೊಂದ್ತಾ ಇದೆ ಅನ್ನುವಂಥದ್ದನ್ನ ಸಂತೋಷ ಪಡ್ಬೇಕು. ಅದನ್ನ ಬಿಟ್ಟು ಅದನ್ನ ವಿನಾಶ ಮಾಡೋದ ಕಡೆಗೆ ಆಯ್ಬಾರ್ದು. ಆ ತರ ಮಾತಾಡ್ಲೇಬಾರ್ದದು. ಯಾವಾಗ್ಲೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎದರಿಂದ ವ್ಯಕ್ತಿತ್ವ ರೂಪಿಸ್ತಾ ಇದೆ, ಆ ವ್ಯಕ್ತಿಯ ಮಾತಿನಿಂದ, ಆ ವ್ಯಕ್ತಿಯ ನಡತೆಯಿಂದ, ಆ ವ್ಯಕ್ತಿಯ ಗುಣಗಳಿಂದ ಏನಾಗ್ಬೇಕಂತ ಹೇಳಿದ್ರೆ ದೇಶ ಮುನ್ನಡೆಯುವಂತ ಅವರ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ. ವ್ಯಕ್ತಿತ್ವ ಯಾವಾಗಲೂ ವ್ಯಕ್ತಿಯಲ್ಲಿ ಇರ್ತಕ್ಕಂಥದ್ದು ಏನಿದೆ ಅಂದ್ರೆ ಅವರು ಮಾಡುವಂತ ಚಟುವಟಿಕೆಗಳ ಮುಖಾಂತರವಾಗಿ ವ್ಯಕ್ತಿ ಒಂದು ಅಭಿವೃದ್ಧಿ ಕಡೆಗೆ ಹೋಗ್ತಾ ಇದ್ದಾನೋ ಅಥವಾ ಅಧಪತನ ಕಡೆಗೆ ಹೋಗ್ತಾ. ಈಗ ಧಾರವಾಡ ಕಟ್ಟೆಯ ಮೂಲಕ ನಾವು ನಮ್ಮ ಭಾರತ ದೇಶಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ಒಂದು ಸೂಚನೆಯನ್ನ, ಒಂದು ನಿವೇದನೆಯನ್ನ ಕೊಡಲಿಕ್ಕೆ ನಾನು ಬಯಸ್ತೇನೆ. ಭಾರತದ ವಿರುದ್ಧವಾಗಿ, ದೇಶದ ವಿರುದ್ಧವಾಗಿ
ದೇಶದ ಪ್ರಮುಖ ಸಂಘ ಸಂಸ್ಥೆಗಳ ವಿರುದ್ಧವಾಗಿ ಯಾವುದೇ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ಸಾಹಿತಿ, ಒಬ್ಬ ಲೇಖಕ ವಿದೇಶಗಳಲ್ಲಿ ಹೇಳಿಕೆಯನ್ನು ನೀಡಿದರೆ ಅಂಥ ವ್ಯಕ್ತಿಯ ವಿರುದ್ಧ, ರಾಜಕಾರಣಿಯ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಭಾರತ ಸರ್ಕಾರ ಮುಂದಾಗಬೇಕು. ಅದಕ್ಕಾಗಿ ವಿಶೇಷ ಕಾನೂನುಗಳನ್ನು ರೂಪಿಸಬೇಕು ಅಂತ. ಏಕೆಂತಂದರೆ ಒಂದು ರಾಜಕೀಯ ಪಕ್ಷದ ಮುಖಂಡನಿಗೆ, ಒಂದು ವಿರೋಧ ಪಕ್ಷದ ಮುಖಂಡನಿಗೆ ಒಂದು ಜವಾಬ್ದಾರಿ ಇರಬೇಕು. ಅಲ್ಲದೆ ಅವರ ಮಾತಿಗೆ ಒಂದು ಘನತೆ ಇರ್ತದೆ. ಏಕೆಂದರೆ ಅವರು ಒಂದು ದೇಶದ ವಿರೋಧ ಪಕ್ಷವನ್ನು ಅವರು ಪ್ರತಿನಿಧಿಸ್ತಾ ಇರ್ತಾರೆ. ನಮ್ಮ ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ ವಿರೋಧ ಪಕ್ಷಕ್ಕೂ ಕೂಡ ತನ್ನದೇ ಆದಂಥ ಒಂದು ಸ್ಥಾನಮಾನವಿದೆ. ಹೀಗೆ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ದೇಶದ ವಿರುದ್ಧವಾಗಿ ವಿದೇಶಗಳಲ್ಲಿ ಹೇಳಿಕೆ ನೀಡಿದರೆ ದೇಶದ ವಿಶ್ವಾಸಾರ್ಹತೆ ಬಗ್ಗೆ, ದೇಶದ ಇಂಟಿಗ್ರಿಟಿಯ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂದೇಹ ಬರುವ ಸಾಧ್ಯತೆ ಇರ್ತದೆ. ಹೀಗಾಗಿ ಇದನ್ನು ತಪ್ಪಿಸಲು ಭಾರತ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಾನು ಬಯಸ್ತೇನೆ. ಈ ಬಗ್ಗೆ ಪೊಲೀಸ್ ಪಾಟೀಲ್ರೇ, ತಾವು ಸಂವಿಧಾನವನ್ನು ಓದಿದವರು, ಸಂವಿಧಾನದ ಅನೇಕ ಸಂಗತಿಗಳ ಕುರಿತು ಮಾತನಾಡಿದವರು, ಅಧ್ಯಯನ ಮಾಡಿದವರು, ಈ ರೀತಿಯ ಕಾನೂನುಗಳನ್ನು ತರಲಿಕ್ಕೆ ಸಾಧ್ಯ ಇದೆಯೇ? ಇದ್ದರೆ ಇಂಥ ಕ್ರಮಗಳನ್ನು ಸರ್ಕಾರ ತರಬೇಕು ಎಂದು ನೀವು ಬಯಸುವಿರಾ? ಈ ರೀತಿ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಯಾಕಂತ ಹೇಳಿ ಸರ್ವ ಪಕ್ಷಗಳ ಒಂದು ಸಭೆಯನ್ನು ಕರೆದು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ಮುಕ್ತವಾಗಿ ಚರ್ಚೆ ಮಾಡಿ ಇಂಥ ಪರಿಸ್ಥಿತಿಯಿಂದ ನಮ್ಮ ದೇಶದ ಅವಮಾನವನ್ನು ಅಥವಾ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರದಂತೆ ನೋಡ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಂದು ರಾಜಕೀಯ ಪಕ್ಷ ಮತ್ತು ಧುರೀಣನ ಮೇಲೆ ಇರುತ್ತೆ ಅಂತಕ್ಕಂಥ ಬಲವಾದ ಒಂದು ನಿರ್ಣಯವನ್ನು ಸರ್ವಪಕ್ಷ ಸಭೆಯಲ್ಲಿ ಕೈಗೊಂಡ್ರೆ ಅದಕ್ಕೆ ಒಂದು ಒಳ್ಳೆಯದಾಗುತ್ತೆ, ಬಲವಾದ ಒಂದು ಸಮರ್ಥನೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಮುಂದೆ ಇಂಥ ಅನಾಹುತ ಆಗುತ್ತೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಹಿರೇಮಠರೇ, ನಿಮ್ಮ ಅಭಿಪ್ರಾಯವೇನು? ಈಗ ನೀವೇನು ಕೇಳ್ತಾ ಇದ್ದೀರಲ್ಲ ಬಸವರಾಜ್, ಇದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ, ಪಾಟೀಲ್ರು ಹೇಳದ ಹಾಗೆ ಒಂದು ದಾರಿ ಅದು. ನಮ್ಮ ಸಂವಿಧಾನವೇ ನಮಗೆ ಹೇಳಿದೆ, ನೀವು ದಾರಿಯನ್ನು ತಪ್ಪಿ ನಡೆದುಕೊಂಡಾಗ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಸಂವಿಧಾನ ಪಾಠ ಮಾಡ್ತಾ ಇದೆ. ಸಂವಿಧಾನ ಬಿಟ್ರೆ ನಮ್ಗೆ ಅದೇ ಏನಿದೆ ಅಂದ್ರೆ ಭಗವದ್ಗೀತೆ. ಸಂವಿಧಾನವೇ ನಮ್ಮ ಪ್ರಜಾಪ್ರಭುತ್ವಕ್ಕೆ ಮೂಲವಾಗಿರ್ತಕ್ಕಂಥ ಒಂದು ಹೊತ್ತಿಗೆ ಅದು. ಏನ್ರಿ, ಭಾರತದ ಸಂವಿಧಾನ ಅನ್ನುವಂಥದ್ದು ಏನಿದೆ, ಯಾರೇ ಇದ್ರೂ ಕೂಡ ಮುಖ್ಯವಾಗಿ ಸಂವಿಧಾನವನ್ನ ಬಿಟ್ಟು ಏನೂ ನಡೆಯೋದಿಲ್ಲ. ಯಾಕಂದ್ರೆ ಸಂವಿಧಾನ ಹೇಳ್ತಾ ಇದೆ, ಒಂದು ದೇಶದ ಒಬ್ಬ ವಿರೋಧ ಪಕ್ಷದವರಾಗಿ ವಿದೇಶದಲ್ಲಿ ನಿಂತುಕೊಂಡು ದೇಶದ ವಿರುದ್ಧವಾಗಿ ಮಾತನಾಡುವಂಥದ್ದೇನಿದೆ, ಇದು ಒಂದು ಘೋರ ಅನ್ಯಾಯ, ಘೋರ ಒಂದು ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗ್ಬೇಕು. ಯಾವಾಗ್ಲೂ ಏನಿದೆ ಅಂತ ಹೇಳಿದ್ರೆ, ಶಿಕ್ಷೆಯನ್ನು ಕೊಡ್ಲಿಲ್ಲ ಅಂದ್ರೆ ಇಂಥ ಮಾತುಗಳು ಮುಂದುವರಿತಾ ಇರ್ತಾವೆ. ಯಾವಾಗ್ಲೂ ಏನಿದೆ ಅಂದ್ರೆ, ಕಳ್ಳನಿಗೆ ಶಿಕ್ಷೆ ಆಗ್ಬೇಕು, ಕೊಲೆಗಾರನಿಗೆ ಶಿಕ್ಷೆ ಆಗ್ಬೇಕು, ಅತ್ಯಾಚಾರಿಗೆ ಶಿಕ್ಷೆ ಆಗ್ಬೇಕು. ಆ ಹಿನ್ನೆಲೆಯಲ್ಲಿ ಏನಿದೆ ಅಂದ್ರೆ, ಸಂವಿಧಾನವೇ ಈ ಮಾತುಗಳನ್ನು ಹೇಳಿರುವಂತಹ ಸನ್ನಿವೇಶ ಸಂದರ್ಭದಲ್ಲಿ ಒಂದು ದೇಶದ ಬಗೆಗೆ ಅಂದ್ರೆ ನಮ್ಮ ದೇಶದ ಬಗೆಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ರಾಷ್ಟ್ರದಲ್ಲಿ ನಿಂತುಕೊಂಡು MP ಆಗಿ ಆರಿಸಿಕೊಂಡು ಬಂದು ಈ ದೇಶವನ್ನ ದೂಷಿಸುವಂತ ಕೆಲಸ ಮಾಡಿದ್ರೆ, ಇದು ಸರ್ವಪಕ್ಷ ಸಭೆಯನ್ನು ಕರಿಬೇಕು. ಇದು ಹೀಗೆ ನಡೆದಿದೆ, ಇದರ ಬಗ್ಗೆ ಎಲ್ಲರೂ ಏನು ಅಭಿಪ್ರಾಯ ಹೇಳ್ತೀರಂತ ಕೇಳೋದ್ರಿಂದ ಇದು ಬಹಳ ಸರ್ವಸಮ್ಮತವಾಗಿರ್ತಕ್ಕಂಥ ಅಭಿಪ್ರಾಯ. ಆದಾಗ್ಯೂ ಕೂಡ ಏನ್ ಮಾಡುವುದಂತ ಹೇಳಿದ್ರೆ, ಸಂವಿಧಾನ ಇಟ್ಟುಕೊಂಡು ಈ ಯಾವುದು ಶ್ರೇಷ್ಠ ಅನ್ನೋದ್ರ ಬಗ್ಗೆ ಒಬ್ಬ ಪ್ರಧಾನಿ ಆಗಿರ್ತಕ್ಕಂಥವ್ರ ನಿರ್ಣಯವನ್ನು ಕೈಗೊಳ್ಳಬಹುದು. ಯಾಕಂದ್ರೆ ಅವ್ರದೇ ಆಗಿರ್ತಕ್ಕಂಥ ಮಂತ್ರಿಮಂಡಲ ಇರ್ತದ, ಅಲ್ಲಿ ಚರ್ಚೆಯನ್ನು ಮಾಡಬೇಕು. ಎಲ್ಲರೂ ಕೂಡಿ ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥದ್ದನ್ನ ನಿರ್ಣಯ ಕೈಗೊಳ್ಳಬೇಕು. ಆದ್ರೆ ಸರ್ವಪಕ್ಷ ಸಭೆಯನ್ನು ಕರೆಯೋದು ಒಂದು ಮಾತು ಇರಲಿ, ಆದ್ರೆ ಇಲ್ಲಿ ಕಳ್ಳನಿಗೆ ಕಳ್ಳ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಬೇಕಾ? ಅದಕ್ಕೇನು ಅಗತ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ತಪ್ಪು ಮಾಡಿದವರಿಗೆ ಖಂಡಿತವಾಗಿ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಇಂಥ ತಪ್ಪು ಸಾವಿರ ಮಾಡ್ಕೊಂತ ಹೋಗ್ತಾರೆ. ಸರಿ ಇದೆ, ನಿಮ್ಮ ಅಭಿಪ್ರಾಯ ಸರಿ ಇದೆ. ಭಾರತದ ಸಂವಿಧಾನ ಅದು ನಮಗೆ ಭಗವದ್ಗೀತೆ ಇದ್ದ ಹಾಗೆ ಎಂಬ ನಿಮ್ಮ ಮಾತನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಡುತ್ತೇನೆ. ಒಂದು ಕಾಲದಲ್ಲಿ ಭಾರತದಲ್ಲಿ ಭಗವದ್ಗೀತೆ ಯಾವ ಒಂದು ಪಾತ್ರವನ್ನು ನಿರ್ವಹಿಸಿತೋ ಆ ಪಾತ್ರವನ್ನು ಇಂದು ನಮ್ಮ ಸಂವಿಧಾನ ನಿರ್ವಹಿಸ್ತಾ ಇದೆ. ಈಗಲೂ ಕೂಡ ಈ ದೇಶದ ಜನರ ಭಾವನೆಗಳನ್ನು, ಜನರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಭಗವದ್ಗೀತೆ ಬಹಳ ಪ್ರಮುಖವಾದ ಸ್ಥಾನವನ್ನು ವಹಿಸಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯ ಇರಬೇಕು. ನಮ್ಮ ಸಂವಿಧಾನ ಇದು ರಾಷ್ಟ್ರೀಯ ಸಂವಿಧಾನ.
ಯಾವುದೇ ಒಂದು ಜನಾಂಗಕ್ಕಾಗಿ, ಯಾವುದೇ ಒಂದು ಜಾತಿ ಸಮುದಾಯಕ್ಕಾಗಿ ಅಲ್ಲ. ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚಿಸಿಲ್ಲ. ಇದು ಭಾರತೀಯರಿಗಾಗಿ, ಎಲ್ಲ ಭಾರತೀಯರಿಗಾಗಿ ಈ ಸಂವಿಧಾನವನ್ನು ರಚಿಸಿದ್ದಾರೆ. ಇದೇ ರಾಷ್ಟ್ರಪ್ರೇಮ, ಇದೇ ರಾಷ್ಟ್ರಭಕ್ತಿ. ನಮ್ಮ ಸಂವಿಧಾನಕ್ಕೆ ಒಂದು ನ್ಯಾಷನಲ್ ಆದಂಥ ಒಂದು ಕ್ಯಾರೆಕ್ಟರ್ ಇದೆ. ಆದರೆ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದವರು ಕೇವಲ ರಾಜಕಾರಣಿಗಳಲ್ಲ, ನಮ್ಮ ಸಾಹಿತಿಗಳು, ವಿದ್ವಾಂಸರು, ಇತಿಹಾಸಕಾರರು, ಸಾಮಾನ್ಯ ಜನರು ಮತ್ತು ರಾಜಕಾರಣಿಗಳು, ನಮ್ಮ ಮಠಾಧೀಶರು ಎಲ್ಲರೂ ಸೇರಿ ನಮ್ಮ ದೇಶವನ್ನು ನಾವು ಬಲಪಡಿಸಬೇಕು. ನಮ್ಮ ಸಂವಿಧಾನವನ್ನು ಕೂಡ ನಾವು ಸಂವಿಧಾನಕ್ಕೆ ಗೌರವವನ್ನು ನಾವು ಕೊಡಬೇಕು. ಉದಾಹರಣೆಗೆ ಶ್ರೀ ನರೇಂದ್ರ ಮೋದಿಯವರು 2ನೇ ಸಲ ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಅವರು ಸಂವಿಧಾನಕ್ಕೆ ಮೊದಲು ನಮಸ್ಕರಿಸಿ ಆಮೇಲೆ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಹೀಗಾಗಿ ಒಬ್ಬ ಎನ್ ಎವರೇಜ್ ಇಂಡಿಯನ್ ಹ್ಯಾಸ್ ಎ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ ಹ್ಯಾಸ್ ಇಟ್ಸ್ ನ್ಯಾಷನಲ್ ಕ್ಯಾರೆಕ್ಟರ್. ಸೊ ಹೀಗಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ದೇಶದ ವಿರುದ್ಧವಾಗಿ ಮಾತನಾಡಲಿಕ್ಕೆ ಸಂವಿಧಾನದಲ್ಲಿ ಆಸ್ಪದವಿಲ್ಲ. ಅದು ರಾಜಕಾರಣಿ ಆಗಿರ್ಬೋದು, ಲೇಖಕ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು. ಆದರೆ ನಮ್ಮ ಅನೇಕ ಜನ ಲೇಖಕರು, ಅದರಲ್ಲೂ ವಿಶೇಷವಾಗಿ ಇಂಗ್ಲೀಷ್ನಲ್ಲಿ ಬರೀತಕ್ಕಂಥ ಭಾರತೀಯ ಲೇಖಕರು ವಿದೇಶಗಳಲ್ಲಿ ನಿಂತುಕೊಂಡು, ಈಗ ಸಲ್ಮಾನ್ ರಶ್ದಿ ಇದ್ದಾರೆ. ಸಲ್ಮಾನ್ ರಶ್ದಿ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಭಾರತದಲ್ಲಿ ಮೋದಿಯವರ ಆಡಳಿತದಲ್ಲಿ ಬಹಳಷ್ಟು ವಾಕ್ ಸ್ವಾತಂತ್ರ್ಯ ಯಾರಿಗೂ ನೀಡ್ತಾ ಇಲ್ಲ, ಹಾಗೆ ಹೀಗೆಲ್ಲ ಮಾತಾಡಿದ್ದಾರೆ. ಆದರೆ ಭಾರತದ ನೆಲದಲ್ಲಿರ್ತಕ್ಕಂಥ ಅನೇಕ ಜನ ಲೇಖಕರು ಕೂಡ ಇಂಥ ಮಾತುಗಳನ್ನು ಆಡ್ತಾ ಇರ್ತಾರೆ. ಇದು ಸರಿಯಾದದ್ದಲ್ಲ. ಏಕೆಂದರೆ ಈಗ ಮೋದಿ ಸರ್ಕಾರ ಅದು ಭಾರತದ ಸರ್ಕಾರ, ಭಾರತೀಯರು ಆಯ್ಕೆ ಮಾಡಿದಂಥ ಸರ್ಕಾರ. ಹೀಗಾಗಿ ನಾವು ಅವರನ್ನು ಗೌರವಿಸಬೇಕು, ಎಲ್ಲರೂ ಅವರನ್ನು ಗೌರವಿಸಬೇಕು. ಇವತ್ತು ಮೋದಿಯವರಿದ್ದಾರೆ, ನಾಳೆ ಬೇರೆ ಯಾರಾದರೂ ಇರ್ಬೋದು. ಭಾರತದ ಪ್ರಧಾನಮಂತ್ರಿಗೆ, ಭಾರತದ ಗೃಹ ಮಂತ್ರಿಗೆ ನಾವು ಮರ್ಯಾದೆಯನ್ನು ಕೊಡಬೇಕಾಗ್ತದೆ. ಕರ್ನಾಟಕದ ಮುಖ್ಯಮಂತ್ರಿ ಯಾರೇ ಆಗಿರ್ಬೋದು, ಶ್ರೀಮಾನ್ ಯಡಿಯೂರಪ್ಪನವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ನಾವು ಗೌರವವನ್ನು ನಾವು ಕೊಡಬೇಕಾಗ್ತದೆ. ಆಮೇಲೆ ಆ ಕುರ್ಚಿ ಮೇಲೆ ಕುಳಿತವರು, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕುಳಿತವರು, ಪ್ರಧಾನಮಂತ್ರಿಯ ಕುರ್ಚಿ ಮೇಲೆ ಕುಳಿತವರು ಅದರ ಘನತೆಯನ್ನು ಕಾಪಾಡಿಕೊಳ್ಬೇಕು. ಎಲ್ಲರೂ ತಮ್ಮ ತಮ್ಮ ಘನತೆಯನ್ನು ಕಾಪಾಡಿಕೊಳ್ಬೇಕು. ಈ ನಮ್ಮ ಧಾರವಾಡ ಕಟ್ಟೆ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಮಹತ್ವದ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತನಾಡಿದ್ರಿ. ಕೆಲವು ಜನ ಭಾರತೀಯ ರಾಜಕಾರಣಿಗಳಿಗೆ ರಾಜಕೀಯ ಪ್ರಬುದ್ಧತೆ ಇಲ್ಲ. ವಿ ಕಾಲ್ ಇಟ್ ಪೊಲಿಟಿಕಲ್ ಮೆಚುರಿಟಿ. ದಿ ಡು ನಾಟ್ ಹ್ಯಾವ್ ಪೊಲಿಟಿಕಲ್ ಮೆಚುರಿಟಿ. ಯಾರಿಗೆ ಈ ರಾಜಕೀಯ ಮುತ್ಸದ್ದಿತನ ಇಲ್ವೋ, ಯಾರಿಗೆ ರಾಜಕೀಯ ಪ್ರಬುದ್ಧತೆ ಇಲ್ವೋ, ಅಂಥವರ ಕೈಗೆ ಅಧಿಕಾರ ಬಂದಾಗ ಅದು ಯಾವುದೇ ಆಗಿರ್ಬೋದು, ಯಾವುದೇ ರೀತಿಯ ಅಧಿಕಾರ ಆಗಿರ್ಬೋದು, ಅದರಿಂದ ದೇಶಕ್ಕೆ ಒಳಿತಾಗುವುದಿಲ್ಲ. ಹೀಗಾಗಿ ನಮ್ಮ ರಾಜಕಾರಣಿಗಳು ಹೆಚ್ಚು ಜವಾಬ್ದಾರಿಯಿಂದ, ಹೆಚ್ಚು ಪ್ರಬುದ್ಧತೆಯಿಂದ ಮಾತುಗಳನ್ನು ಆಡಬೇಕು, ಕೆಲಸವನ್ನು ಮಾಡಬೇಕು ಎಂಬ ಒಂದು ಸೂಚನೆಯನ್ನು ಅತ್ಯಂತ ವಿನಯಪೂರ್ವಕವಾಗಿ ಧಾರವಾಡ ಕಟ್ಟೆ ಎಲ್ಲ ಕೇಳುಗರ ಪರವಾಗಿ ನೀಡಲು ಬಯಸ್ತೇನೆ. ಇದು ಒಂದು ನಮ್ಮ ದೇಶದ ಜನರ ಒಂದು ನಿರೀಕ್ಷೆ ಕೂಡ. ಪಾಟೀಲರು ಹೇಳುವ ಹಾಗೆ ಇದು ಕೇವಲ ಕಟ್ಟೆಯ ನಿರೀಕ್ಷೆ ಅಲ್ಲ, ಇದು ದೇಶದ ನಿರೀಕ್ಷೆ. ದಟ್ ಅವರ್ ಪೊಲಿಟಿಷಿಯನ್ಸ್, at least some of our politicians have to become responsible. ಧಾರವಾಡ ಕಟ್ಟೆಯ ಕೇಳುಗರಿಗೆ ವಿನಂತಿ, ಧಾರವಾಡ ಕಟ್ಟೆಯ ಮುಖಾಮುಖಿ ಕಾರ್ಯಕ್ರಮಗಳನ್ನು ತಾವು ಆಲಿಸಬೇಕು ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಭಾಗವಹಿಸಬೇಕು. ಧಾರವಾಡ ಕಟ್ಟೆ ಅದು ಕನ್ನಡದ ಕಟ್ಟೆ, ಅದು ಕರ್ನಾಟಕದ ಕಟ್ಟೆ, ಅದು ಭಾರತದ ಕಟ್ಟೆ, ಎಲ್ಲರ ಕಟ್ಟೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.